Hello students, welcome to Ishwari Tanisha channel. Students, in this video, we are going to see if you select choice 3 in the first round, what are the guidelines that you need to follow. So it is given that they are not satisfied with the allotted seat. So students, first round ಅಲ್ಲಿ ನಿಮಗೆ allot ಆಗಿರೋ ಸೀಟು ಇಷ್ಟನೇ ಇಲ್ಲ, means you are not going to join to that college. Then you have to choose choice 3. They are participating in the second round by rejecting the seat allotted to them in the first round. Candidate has to pay the caution deposit. So students, this is very important. So if you want to participate in the second round, then you have to pay caution deposit if you are choosing choice 3. So choice 3 ನೀವು ಸೆಲೆಕ್ಟ್ ಮಾಡಿದ್ರೆ ನೀವು ಕಾಷನ್ ಡೆಪಾಸಿಟ್ ಪೇ ಮಾಡಿದ್ರೆ ಮಾತ್ರನೇ ನೀವು ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಕ್ಯಾಂಡಿಡೇಟ್ಸ್ ಕ್ಯಾನ್ ಆಲ್ಟರ್, ಡಿಲೀಟ್ ಆರ್ modify the already entered options but accept the allotted option. So students, option entry ನೀವು ಏನು ಮಾಡಿರ್ತೀರ ಫಸ್ಟ್ ರೌಂಡಲ್ಲಿ ಸೇಮ್ ಆಪ್ಷನ್ ಇರುತ್ತೆ ನಿಮಗೆ, ಎಕ್ಸೆಪ್ಟ್ ದ ಒನ್ ವಿಚ್ ಇಸ್ allotted to you in the first round. So for example, ಸೊ ನೋಡಿ ಇಲ್ಲಿ ಈಗ ಫಸ್ಟ್ ರೌಂಡಲ್ಲಿ ನೀವು 5 ಆಪ್ಷನ್ಸ್ ಕೊಟ್ಟಿರ್ತೀರ. ಫಾರ್ ಎಕ್ಸಾಂಪಲ್ BMC, MMC, ಮಿಮ್ಸ್, ಕಿಮ್ಸ್ ಮತ್ತು ಸೆಂಟ್ ಜಾನ್ಸ್ ಮೆಡಿಕಲ್ ಕಾಲೇಜ್ ಕೊಟ್ಟಿರ್ತೀರ. ಸಪೋಸ್ ಕಿಮ್ಸಲ್ಲಿ ನಿಮಗೆ ಸೀಟ್ ಅಲಾಟ್ ಆಗಿರುತ್ತೆ. ಸೊ ಇಫ್ ಯು ಡೋಂಟ್ ವಾಂಟ್ ದ್ಯಾಟ್ ಸೀಟ್, ಸೊ ನಿಮಗೆ ಕಿಮ್ಸಲ್ಲಿ ಜಾಯ್ನ್ ಆಗೋಕ್ಕೆ ಇಷ್ಟ ಇಲ್ಲ ಅಂತಂದರೆ ನೀವು ಚಾಯ್ಸ್ 3 ಕೊಡ್ತೀರಾ. ಸೊ ಚಾಯ್ಸ್ 3 ಕೊಡ್ತಾ ಇದ್ದೀರಾ ಅಂದರೆ ಮೀನಿಂಗು ಕಿಮ್ಸಲ್ಲಿ ನಿಮಗೆ ಸೀಟ್ ಬೇಡ ಅಂತ ಅರ್ಥ. ಸೊ ಇನ್ ದ ಸೆಕೆಂಡ್ ರೌಂಡ್ ಯು ವಿಲ್ ಹ್ಯಾವ್ ಆಲ್ ದ ಆಪ್ಷನ್ಸ್ ಎಕ್ಸೆಪ್ಟ್ ದ್ಯಾಟ್ ಕಿಮ್ಸ್. ಸೊ ಕಿಮ್ಸ್ ಬಿಟ್ಟು ಬೇರೆ ಎಲ್ಲ ಕಾಲೇಜಸ್ಸು ನಿಮಗೆ ಅವೈಲೇಬಲ್ ಇರುತ್ತೆ. ಸೊ ನೋಡಿ ಇಲ್ಲಿ ನೆಕ್ಸ್ಟು ಕೌನ್ಸ್ಲಿಂಗಲ್ಲಿ ನೆಕ್ಸ್ಟು ಸೆಕೆಂಡ್ ರೌಂಡಲ್ಲಿ ನಿಮಗೆ ರಿಮೈನಿಂಗ್ ಕಾಲೇಜಸ್ ಇರುತ್ತೆ. ಸೊ ಈ ಕಾಲೇಜಸನ್ನು ನೀವು ಆಲ್ಟರ್ ಮಾಡ್ಕೋಬೋದು, ಡಿಲೀಟ್ ಮಾಡ್ಬೋದು, ಬಟ್ ಯು ಕೆನಾಟ್ ಆ್ಯಡ್ ನ್ಯೂ ಕಾಲೇಜ್. ಸೊ ದಿಸ್ ಇಸ್ ಅಬೌಟ್ ಆಪ್ಷನ್ ಎಂಟ್ರಿ ಇನ್ ದಿ ಸೆಕೆಂಡ್ round. So additional instructions to the candidates. Caution deposit paid. Choice 3 candidates are participating in this round without holding any seat allotted to them in the first round. If any seat is allotted to them in this round, then such seat will be confirmed in their favor, or if no seat is allotted to them, then they will not be having any seat in their favor. ಸೊ ಸ್ಟೂಡೆಂಟ್ಸ್, ಕಾಷನ್ ಡೆಪಾಸಿಟ್ ಪೇ ಮಾಡಾದಮೇಲೆ ನೀವು ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಸೊ ಸೆಕೆಂಡ್ ರೌಂಡಲ್ಲಿ ನಿಮ್ಗೆ ಯಾವುದಾದ್ರೂ ಸೀಟ್ ಅಲಾಟ್ ಆದರೆ ದೆನ್ ಯು ವಿಲ್ ಹ್ಯಾವ್ ದಟ್ ಸೀಟ್, ಆರ್ ಎಲ್ಸ್ ಯು ವಿಲ್ ನಾಟ್ ಹ್ಯಾವ್ ಎನಿ ಸೀಟ್ ಇನ್ ಯೋರ್ ಫೇವರ್. ಅಂದರೆ ನಿಮಗೆ ಯಾವುದೇ ಸೀಟು ಇರೋದಿಲ್ಲ ಇಫ್ ನಾಟ್ ಅಲಾಟೆಡ್. ಆಲ್ ದಿ ಆಲ್ರೆಡಿ ಎಂಟರ್ಡ್ ಆಪ್ಷನ್ಸ್ ಎಕ್ಸೆಪ್ಟ್ ದಿ ಅಲಾಟೆಡ್ ಆಪ್ಷನ್ ವಿಲ್ ಬಿ ಡಿಸ್ಪ್ಲೇಡ್ ಆನ್ ದಿ ಆಪ್ಷನ್ ಎಂಟ್ರಿ ಸ್ಕ್ರೀನ್. ಸೊ ಆಪ್ಷನ್ ಎಂಟ್ರಿ ಸ್ಕ್ರೀನಲ್ಲಿ ನೀವು ಯಾವೆಲ್ಲ ಕಾಲೇಜ್ ಎಂಟರ್ ಮಾಡಿದಿರೋ ಎಲ್ಲ ಕಾಲೇಜ್ ಇರುತ್ತೆ. ಬರೀ ನಿಮಗೆ ಯಾವ ಕಾಲೇಜ್ ಫಸ್ಟ್ ರೌಂಡಲ್ಲಿ ಅಲಾಟ್ ಆಗಿದೆಯೋ ಆ ಕಾಲೇಜನ್ನು ಬಿಟ್ಟು. ಕ್ಯಾಂಡಿಡೇಟ್ಸ್ ಕ್ಯಾನ್ ಆಲ್ಟರ್, ಮಾಡಿಫೈ, ಡಿಲೀಟ್ ಆರ್ ರೀಆರ್ಡರ್ ದಿ ಆಲ್ರೆಡಿ ಎಂಟರ್ಡ್ ಆಪ್ಷನ್ಸ್. ಸೊ ಸ್ಟೂಡೆಂಟ್ಸ್, ಯು ವಿಲ್ ಹ್ಯಾವ್ ಆಲ್ ದಿ ಆಪ್ಷನ್ಸ್ ಎಕ್ಸೆಪ್ಟ್ ದಿ ನ್ಯೂಲಿ ಆ್ಯಡೆಡ್ ಕಾಲೇಜಸ್. ಸೊ ಯು ಕೆನಾಟ್ ಆ್ಯಡ್ ಎನಿ ಕಾಲೇಜ್, whatever you have added, only those colleges will be available to you. While modifying the order of options or deleting the options, adding the new option in case of new college. So students, suppose if any new college is given, then only you can add those colleges, or else option will not be given for you to add any new colleges in the list. So this is students, this is the information about choice 3 if you get a seat in the first round. So I'll meet you in the next video students. All the very best.